ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಚಿಕನ್ ಗಿಝರ್ಡ್ ಹಾಗೂ ಮಶ್ರೂಮ್ ಅಣಬೆ ಸೇರಿಸಿ ಅದರ ಒಂದು ಡ್ರೈ ರೆಸಿಪಿ ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ, ಹಾಫ್ ಟೀ ಸ್ಪೂನ್ ಟರ್ಮರಿಕ್ ಅರಸಿನ, 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಕ್ರಸ್ಟ್ ಕರಿಮೆಣಸನ್ನು ಕುಟ್ಟಿ ಹಾಕ್ತಾ ಇದ್ದೇನೆ. ಇಲ್ಲಿ 2 ಮೀಡಿಯಂ ಸೈಜ್ ಟೊಮ್ಯಾಟೊ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಮೀಡಿಯಂ ಸೈಜ್ ಅನಿಯನ್ ಈರುಳ್ಳಿ, 6 ರಿಂದ 7 ಗ್ರೀನ್ ಚಿಲ್ಲಿ ಹಸಿಮೆಣಸು. ನೀವು ನಿಮಗೆ ಎಷ್ಟು ಖಾರ ಬೇಕಂತ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, 250 ಗ್ರಾಮ್ಸ್ನಷ್ಟು ಅಣಬೆ ಮಶ್ರೂಮ್. ಆನಂತರ ಇಲ್ಲಿ ಹಾಫ್ kg ಗಿಝರ್ಡ್ ಚಿಕನ್ ಗಿಝರ್ಡ್ ಅನ್ನು ನಾನು ಟರ್ಮರಿಕ್ ಅರಸಿನ ಮತ್ತು ಸಾಲ್ಟ್ ಉಪ್ಪು ಹಾಕಿದನ್ನು ಒಳ್ಳೆ ರೀತಿ ತೊಳೆದಿಟ್ಕೊಂಡಿದ್ದೇನೆ. ಇಲ್ಲಿ ನಾನು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ತೇನೆ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾದ ನಂತರ ನಾವು ಈರುಳ್ಳಿ ಅನಿಯನ್ ಹಾಕೊಳ್ಳುವ. ಅದರ ಜೊತೆನೆ ಸಾಲ್ಟ್ ಉಪ್ಪು ಹಾಕೊಳ್ಳಿ. ಈಗ ನಾವು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಇದನ್ನು ಒಳ್ಳೆ ರೀತಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಳ್ಳುವ. ಈಗ ಇಲ್ಲಿ ಈರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಈಗ ನಾವು ಗ್ರೀನ್ ಚಿಲ್ಲಿ ಹಸಿಮೆಣಸು, ಆನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳುವ. ಇದನ್ನು ಸಹ ನಾವೀಗ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳುವ, ಹಸಿ ವಾಸನೆ ಹೋಗೋ ತನಕ, ರಾ ಸ್ಮೆಲ್. ಈಗ ನಾನು ಟೊಮೆಟೊ ಹಾಕೊಳ್ತೇನೆ. ಈಗ ಇದನ್ನು ಸಹ ನಾವು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳುವ. ಈಗ ಇಲ್ಲಿ ಟೊಮೆಟೊ ಒಳ್ಳೆ ರೀತಿ ಸಾಫ್ಟ್ ಆಗಿದೆ, ಸಾಕು. ಈಗ ನಾವು ಕ್ಲೀನ್ ಮಾಡಿದ ಚಿಕನ್ ಗಿಝರ್ಡ್ ಅನ್ನು ಹಾಕೊಳ್ಳುವ. ನಾನು ಆಲ್ರೆಡಿ ಹೇಳಿದ್ದೇನೆ, ಇದನ್ನು ಅರಸಿನ ಟರ್ಮರಿಕ್ ಮತ್ತೆ ಸಾಲ್ಟ್ ಅಲ್ಲಿ ತೊಳೆದಿಟ್ಕೊಂಡಿದ್ದೆ ನಾನು. ಹಾಗೆ ಇದು ಒಳ್ಳೆ ರೀತಿ ಕ್ಲೀನ್ ಆಗ್ತದೆ. ಈಗ ಪುನಃ ಫ್ಲೇಮ್ ಅನ್ನು ಹೈಯಲ್ಲಿ ಇಟ್ಕೊಂಡು ಇದನ್ನು ನಾವು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳುವ, ಆನಿಯನ್ ಮತ್ತೆ ಟೊಮೆಟೊ ಜೊತೆ. ನಾನಿಲ್ಲಿ 5 ಮಿನಿಟ್ ಇದನ್ನು ಒಳ್ಳೆ ರೀತಿ ಫ್ರೈ ಮಾಡಿದ್ದೆ ಹೈ ಫ್ಲೇಮಲ್ಲಿ. ಈಗ ನಾವು ಫ್ಲೇಮನ್ನು ಲೋ ಟು ಮೀಡಿಯಮ್ ಅಲ್ಲಿ ಇಟ್ಕೊಂಡು ಒಂದು 1/4 ರಿಂದ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೋಣ. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಅದರ ಜೊತೆ ನಾವು ಟರ್ಮರಿಕ್ ಅರಸಿನ ಸಹ ಸೇರಿಸಿಕೊಳ್ಳುವ. ಈಗ ಲಿಡ್ ಕ್ಲೋಸ್ ಮಾಡಿ ಇದನ್ನು 10 to 15 ಮಿನಿಟ್ಸ್ ಬೇಯಲಿಕ್ಕೆ ಬಿಡುವ, ಕುಕ್ ಆಗಲಿ ಇದು. ಈಗ ಇಲ್ಲಿ ಗಿಝರ್ಡ್ ಬೆಂದಿದೆ, ಸಾಫ್ಟ್ ಆಗಿದೆ. ಸ್ವಲ್ಪ ನೀರುಂಟಿಲ್ಲಿ, ತೊಂದರೆ ಇಲ್ಲ, ನೀರಿರಲಿ ಹಾಗೇನೆ. ಈಗ ನಾವು ಕೊತ್ತಂಬರಿ ಪುಡಿ ಕೊರಿಯಾಂಡರ್ ಪೌಡರ್ ಹಾಕೊಳ್ಳೋಣ. ಅದನ್ನೊಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ನಾವೀಗ ಮಶ್ರೂಮ್ ಅಣಬೆಯನ್ನು ಸೇರಿಸಿಕೊಳ್ಳುವ. ಒಳ್ಳೆ ರೀತಿಯನ್ನು ಮಿಕ್ಸ್ ಮಾಡ್ಕೊಳ್ಳುವ. ಈಗ ಪುನಃ ನಾವು ಫ್ಲೇಮನ್ನು ಲೋ ಟು ಮೀಡಿಯಮ್ ಅಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಅಣಬೆ ಮಶ್ರೂಮ್ ಅನ್ನು ಬೇಯಲಿಕ್ಕೆ ಬಿಡುವ. ಈಗ ಇಲ್ಲಿ ಅಣಬೆ ಸಹ ಬೆಂದಿದೆ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಸಹ ಬಿಟ್ಟಿದೆ ಇಲ್ಲಿ ಅಣಬೆ. ಈಗ ನಾವು ಮೇಲೆಯಿಂದ ಪೆಪ್ಪರ್ ಕ್ರಸ್ಟ್ ಕರಿಮೆಣಸನ್ನು ಕುಟ್ಟಿ ಹಾಕ್ತಾ ಇದ್ದೇವೆ. ಆನಂತರ ಮೇಲೆಯಿಂದ ನಾವು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡುವ. ಅಲ್ಲಿಗೆ ನಮ್ಮ ಡಿಶ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇದು ಸೂಪರ್ ಆಗ್ತದೆ ಡಿಶ್.